ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಚಿನ್ನದ ಗಟ್ಟಿ ಅಂತ. ಇದನ್ನು ಬರೆದವರು ಎಸ್ ಜಯಶ್ರೀ ಶೆಣೈ ಅಂತ. ಬಹಳ ಕಾಲದ ಹಿಂದೆ ಒಂದು ಸುಂದರವಾದ ಸಮೃದ್ಧಿಯಿಂದ ಕೂಡಿದ ಹಳ್ಳಿ ಇತ್ತು. ಜನರು ತಮ್ಮ ಹೊಲಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿತಾ ಇರ್ತಾರೆ. ಹಸು, ಎಮ್ಮೆ, ಆಡು, ಕುರಿಗಳನ್ನ ಸಾಕಿರ್ತಾರೆ. ಗ್ರಾಮಸ್ಥರೆಲ್ಲರೂ ದೇವರಲ್ಲಿ ಭಕ್ತಿಯುಳ್ಳ, ದಾನ ಧರ್ಮ ಕರುಣೆಯಿಂದ ಕೂಡಿದವರು ಆಗಿರ್ತಾರೆ. ಆ ಹಳ್ಳಿಯಲ್ಲಿ ಚಿನ್ನದ ಒಂದು ದೊಡ್ಡ ಗಟ್ಟಿ ಇತ್ತು. ಅದು ಗ್ರಾಮಸ್ಥರೆಲ್ಲರ ಆಸ್ತಿಯಾಗಿತ್ತು. ತಮ್ಮ ಆ ಅಮೂಲ್ಯ ಸಂಪತ್ತನ್ನು ಸುತ್ತಮುತ್ತಲಿನ ಹಳ್ಳಿಯವರು ತೆಗೆದುಕೊಂಡು ಹೋಗಬಾರ್ದೆಂದು ಹೆದರಿಕೆ ಇತ್ತು. ಆದ್ರಿಂದ ಅವರು ಒಂದಿನ ಸಭೆನ ಸೇರಿ ಚಿನ್ನದ ಗಟ್ಟಿಯನ್ನು ಸಂರಕ್ಷಣೆ ಮಾಡುವುದು ಹೇಗೆ ಎಂದು ಚರ್ಚಿಸತೊಡಗುತ್ತಾರೆ. ಒಬ್ಬೊಬ್ಬರು ಒಂದೊಂದು ಸಲಹೆಯನ್ನ ನೀಡ್ತಾರೆ. ಕೆಲವರು ಊರಿನ ಹಿರಿಯರೊಬ್ಬರ ಮನೆಯಲ್ಲಿ ಅಡಗಿಸಿಡೋಣವೆಂದು, ಇನ್ನು ಕೆಲವರು ದೇವಾಲಯದೊಳಗೆ ಇಡೋಣವೆಂದು, ಆದರೆ ಒಬ್ಬ ಚಿನ್ನದ ಗಟ್ಟಿಯನ್ನು ನಾನು ವ್ಯವಸಾಯ ಮಾಡಿರುವ ಭೂಮಿಯಲ್ಲಿ ಹೂಳಿಡೋಣ ಎಂದು ಸಲಹೆ ಕೊಡ್ತಾನೆ. ಎಲ್ಲರೂ ಇದು ಒಪ್ಪಿಗೆಯಾಗುತ್ತೆ. ಮರುದಿನ ಬಂದು ಬಂಜರು ಭೂಮಿಯಲ್ಲಿ ದೊಡ್ಡ ಗುಂಡಿ ತೆಗೆದು ಚಿನ್ನದ ಗಟ್ಟಿಯನ್ನಿಟ್ಟು ಮಣ್ಣು ಮುಚ್ತಾರೆ. ಇನ್ನು ತಮ್ಮ ಸಂಪತ್ತು ಸುರಕ್ಷಿತವಾಗಿರುತ್ತದೆ ಎಂದು ಭಾವಿಸ್ತಾರೆ. ಈ ವಿಚಾರವನ್ನು ಪಕ್ಕದ ಊರಿನವರಿಗೆ ಯಾರೂ ತಿಳಿಸುವುದು ಬೇಡವೆಂದು ಮಾತನಾಡಿಕೊಳ್ತಾರೆ. ಕಾಲಚಕ್ರ ಉರುಳಿದಂತೆ ಬಹಳ ವರ್ಷಗಳಾಗ್ತವೆ. ಆ ಬಂಜರು ಭೂಮಿಯಲ್ಲಿ ಚಿನ್ನದ ಗಟ್ಟಿ ಉಳಿದ ವಿಚಾರ ಅರಿತಿದ್ದ ಹಳ್ಳಿಗರು ಮರಣ ಹೊಂತಾರೆ. ಆ ಊರಿನ ಹಿರಿಯರು ಚಿನ್ನದ ಗಟ್ಟಿಯ ವಿಷಯವನ್ನು ತಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಯಾರಿಗೂ ಕೂಡ ಅದರ ಬಗ್ಗೆ ತಿಳಿಸಿರಲಿಲ್ಲ. ಸುಮಾರು ವರ್ಷಗಳ ನಂತರ ಒಬ್ಬ ಸಾಹಸಿ ಯುವ ರೈತ ಬಂಜರು ಭೂಮಿಯಲ್ಲಿ ಉಳುಮೆ ಮಾಡಲೆಂದು ಹಾರೆ ಪಿಕಾಶಿನಿಂದ ಅಗೆಯತೊಡಗುತ್ತಾನೆ. ಭೂಮಿಯನ್ನು ಹಸನು ಮಾಡಿ ನೆಲವನ್ನು ಉಪಯೋಗಿಸಿ ಉಳುವಾಗ ಯಾವುದೋ ವಸ್ತು ತಾಗಿ ಟನ್ ಎಂಬ ಶಬ್ದ ಬರುತ್ತೆ. ಆ ಯುವಕ ಆ ಜಾಗದಿಂದ ಮಣ್ಣನ್ನು ತೆಗೆದು ನೋಡ್ತಾನೆ. ಏನಾಶ್ಚರ್ಯ! ಪಳಪಳ ಹೊಳೆಯುವ ಚಿನ್ನದ ಗಟ್ಟಿ. ಆಹಾ, ತನಗೆ ದೇವರು ನಿಧಿ ಕರುಣಿಸಿದಾನೆಂದು ಸಂತೋಷ ಪಡ್ತಾನೆ. ಯಾರೂ ನೋಡಿಲ್ಲವೆಂದು ತಿಳಿದು ಮಣ್ಣನ್ನು ತೆಗೆದು ಚಿನ್ನದ ಗಟ್ಟಿಯನ್ನು ಹೊರಗೆ ತೆಗೆಯಲು ನೋಡ್ತಾನೆ. ಆದರೆ ಅದು ತುಂಬಾನೇ ಭಾರವಿರುತ್ತೆ. ಹೀಗಾಗಿ ಆತನಿಗೆ ತೆಗೆಯಲು ಆಗಲಿಲ್ಲ. ಅವನು ಆ ಗಟ್ಟಿಯನ್ನು ಅವನು ಆ ಗಟ್ಟಿಯ ಸುತ್ತಲೂ ಹಗ್ಗ ಕಟ್ಟಿ ಎಳಿತಾನೆ. ಆದರೂ ಅವನಿಂದ ಅದು ಭೂಮಿಯಿಂದ ಹೊರಗೆ ತೆಗೆಯೋಕ್ಕಾಗಲಿಲ್ಲ. ಯುವಕನು ಚಿನ್ನದ ಗಟ್ಟಿಯನ್ನು ತೆಗೆಯುವುದು ಹೇಗೆಂದು ಯೋಚನೆ ಮಾಡ್ತಾ ಕೂಡ್ತಾನೆ. ಕೊನೆಗೆ ಉಪಾಯ ಮಾಡ್ತಾನೆ. ಆ ಚಿನ್ನದ ಗಟ್ಟಿಯನ್ನು 4 ತುಂಡುಗಳನ್ನಾಗಿ ಮಾಡಿ ಮನೆಗೆ ಕೊಂಡೊಯ್ಯುವುದನ್ನು ಯೋಚಿಸ್ತಾನೆ. ಚಿನ್ನದ ಗಟ್ಟಿಯನ್ನು ಒಂದು ಭಾಗ ಮಾರಿ ನಿತ್ಯದ ಖರ್ಚಿಗೆ ಬಳಸುವುದು, ಎರಡನೆಯದನ್ನು ಮಾರಿ ನೇಗಿಲು, ಕತ್ತಿ, ಗುದ್ದಲಿ ಇತ್ಯಾದಿ ಕೃಷಿ ಸಾಮಾನುಗಳನ್ನು ತೆಗೆದುಕೊಳ್ಳುವುದು, ಮೂರನೆಯ ತುಂಡನ್ನು ಮಾರಿ ಮಳೆಗಾಲದ ಕಷ್ಟಕ್ಕೆ ದಿನಗಳಲ್ಲಿ ಉಪಯೋಗಿಸುವುದೆಂದು, ನಾಲ್ಕನೆಯ ತುಂಡನ್ನು ಮಾರಿ ದಾನ ಧರ್ಮಕ್ಕಾಗಿ ಬಳಸುವುದೆಂದು ನಿರ್ಧರಿಸ್ತಾನೆ. ನಂತರ ಆ ದೊಡ್ಡ ಚಿನ್ನದ ಗಟ್ಟಿಯನ್ನು ಸಾಲು ತುಂಡುಗಳನ್ನಾಗಿ ಕತ್ತರಿಸ್ತಾನೆ. ಅವುಗಳು ಒಂದೊಂದಾಗಿ ಸುಲಭವಾಗಿ ತನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾನೆ. ಮುಂದೆ ತನ್ನ ಯೋಜನೆಯಂತೆ ಕಾರ್ಯ ಪ್ರವೃತ್ತನಾಗ್ತಾನೆ. ಹೀಗೆ ಸಮಸ್ಯೆಯನ್ನು ಎದುರಿಸಿ ತನ್ನ ಬುದ್ಧಿವಂತಿಕೆಯಿಂದ ಪರಿಹರಿಸಿಕೊಂಡು ತನ್ನ ಮನೆಗೆ ಚಿನ್ನದ ಗಟ್ಟಿಯನ್ನು ತೆಗೆದುಕೊಂಡು ಹೋಗಿ ವಿನಿಯೋಗಿಸಿ ಬಹಳ ಕಾಲ ಸುಖವಾಗಿ ಬದುಕ್ತಾನೆ ಮತ್ತು ಆ ಊರಿನ ಹೆಮ್ಮೆಯ ಶ್ರೀಮಂತ ಮತ್ತು ಆ ಊರಿನ ಗೌರವಿಸಿದ ವ್ಯಕ್ತಿ ಆಗ್ತಾನೆ. ಸ್ನೇಹಿತರೆ, ಕತೆ ಇದಾಗಿತ್ತು. ಈ ಕತೆ ಇಷ್ಟ ಆದರೆ ಲೈಕ್ನ ಮಾಡಿ ಮತ್ತು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತು ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.